2026ಕ್ಕೆ ಭಾರತವನ್ನ ನಕ್ಸಲ್ ಮುಕ್ತ ದೇಶವನ್ನಾಗಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈಗ ಪಣವನ್ನ ತೊಟ್ಟಿದೆ. ಛತ್ತೀಸ್ಗಢದಲ್ಲಿ ಈಗ ನಕ್ಸಲ್ ಆಪರೇಷನ್ ಮುಂದುವರೆದಿದೆ. ಇವತ್ತು 31 ಕೆಂಪು ಉಗ್ರರನ್ನ STF ಹೊಡೆದು ಉರುಳಿಸಿದೆ. 2026ಕ್ಕೆ ನಕ್ಸಲ್ ಮುಕ್ತ ಭಾರತವನ್ನ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಪಣ ತೊಟ್ಟಿದ್ದಾರೆ. ಅವರ ಆದೇಶದಂತೆಯೇ ಛತ್ತೀಸ್ಗಢದಲ್ಲಿ STF ಕಾರ್ಯಾಚರಣೆಯನ್ನು ನಡೆಸಿ 31 ಜನರನ್ನು ಹೊಡೆದು ಉಳಿಸಿದೆ. ಕಳೆದ 25 ವರ್ಷದ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ಗಮನಿಸ್ತಾ ಹೋಗೋದಾದರೆ 25 ವರ್ಷದಿಂದಲೂ ಕೂಡ ನಕ್ಸಲ್ ಕಾರ್ಯಾಚರಣೆ ನಡೀತಾ ಬರ್ತಾ ಇದೆ. ಕಳೆದ 25 ವರ್ಷದಲ್ಲಿ 5520 ಬಾರಿ ಎನ್ಕೌಂಟರ್ ಆಗಿದೆ. 25 ವರ್ಷದಲ್ಲಿ 4084 ಜನರನ್ನ ನಕ್ಸಲರು ಕೊಂದಿದ್ದಾರೆ. 25 ವರ್ಷದ ಸ್ಟ್ಯಾಟಿಸ್ಟಿಕ್ ಅನ್ನು ನೀವು ನೋಡ್ತಾ ಇದ್ದೀರಿ. 2691 ಭದ್ರತಾ ಸಿಬ್ಬಂದಿಯನ್ನ ಕೆಂಪು ಉಗ್ರರು ಕೊಂದಿದ್ದಾರೆ. 5520 ಎನ್ಕೌಂಟರ್ಗಳಲ್ಲಿ 4614 ಜನ ನಕ್ಸಲರ ಹತ್ಯೆಯಾಗಿದೆ. ಇವತ್ತು ಒಂದೇ ದಿನ 31. ಇನ್ನು ಈ ಓವರಾಲ್ ಎನ್ಕೌಂಟರ್ನಲ್ಲಿ 252 ಜನರ ಬಗ್ಗೆ ಯಾವುದೇ ರೀತಿಯಾದಂಥ ಗುರುತು ಇವತ್ತಿನವರೆಗೂ ಕೂಡ ಪತ್ತೆ ಆಗಿಲ್ಲ. ದಕ್ಷಿಣ ಭಾರತದಲ್ಲಿ ನಕ್ಸಲ್ ಚಟುವಟಿಕೆಗೆ ಬಹುತೇಕ ಅಂತ್ಯ ಕಾಣುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ಪಶ್ಚಿಮ ಭಾರತದ ರಾಜ್ಯಗಳಲ್ಲಿ ಮಾತ್ರ ಈಗ ನಕ್ಸಲರು ಆಕ್ಟಿವ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಆಲ್ರೆಡಿ ರಾಜ್ಯ ಸರ್ಕಾರ ಹೇಳ್ಕೊಂಡಿದೆ ನಕ್ಸಲ್ ಮುಕ್ತ ರಾಜ್ಯವಾಗ್ತಾ ಇದೆ ಅಂತೇಳಿ. ಖುಷಿ, ಅದು ಆಗಲೇಬೇಕು. ಮುಂದಿನ ಸುದ್ದಿಯತ್ತ ಗಮನ. 2026ಕ್ಕೆ ಭಾರತವನ್ನ ನಕ್ಸಲ್ ಮುಕ್ತ ದೇಶವನ್ನಾಗಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈಗ ಪಣವನ್ನ ತೊಟ್ಟಿದೆ. ಛತ್ತೀಸ್ಗಢದಲ್ಲಿ ಈಗ ನಕ್ಸಲ್ ಆಪರೇಷನ್ ಮುಂದುವರೆದಿದೆ. ಇವತ್ತು 31 ಕೆಂಪು ಉಗ್ರರನ್ನ STF ಹೊಡೆದು ಉರುಳಿಸಿದೆ. 2026ಕ್ಕೆ ನಕ್ಸಲ್ ಮುಕ್ತ ಭಾರತವನ್ನ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಪಣ ತೊಟ್ಟಿದ್ದಾರೆ. ಅವರ ಆದೇಶದಂತೆಯೇ ಛತ್ತೀಸ್ಗಢದಲ್ಲಿ STF ಕಾರ್ಯಾಚರಣೆಯನ್ನು ನಡೆಸಿ 31 ಜನರನ್ನು ಹೊಡೆದು ಉಳಿಸಿದೆ. ಕಳೆದ 25 ವರ್ಷದ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ಗಮನಿಸ್ತಾ ಹೋಗೋದಾದರೆ 25 ವರ್ಷದಿಂದಲೂ ಕೂಡ ನಕ್ಸಲ್ ಕಾರ್ಯಾಚರಣೆ ನಡೀತಾ ಬರ್ತಾ ಇದೆ. ಕಳೆದ 25 ವರ್ಷದಲ್ಲಿ 5520 ಬಾರಿ ಎನ್ಕೌಂಟರ್ ಆಗಿದೆ. 25 ವರ್ಷದಲ್ಲಿ 4084 ಜನರನ್ನ ನಕ್ಸಲರು ಕೊಂದಿದ್ದಾರೆ. 25 ವರ್ಷದ ಸ್ಟ್ಯಾಟಿಸ್ಟಿಕ್ ಅನ್ನು ನೀವು ನೋಡ್ತಾ ಇದ್ದೀರಿ. 2691 ಭದ್ರತಾ ಸಿಬ್ಬಂದಿಯನ್ನ ಕೆಂಪು ಉಗ್ರರು ಕೊಂದಿದ್ದಾರೆ. 5520 ಎನ್ಕೌಂಟರ್ಗಳಲ್ಲಿ 4614 ಜನ ನಕ್ಸಲರ ಹತ್ಯೆಯಾಗಿದೆ. ಇವತ್ತು ಒಂದೇ ದಿನ 31. ಇನ್ನು ಈ ಓವರಾಲ್ ಎನ್ಕೌಂಟರ್ನಲ್ಲಿ 252 ಜನರ ಬಗ್ಗೆ ಯಾವುದೇ ರೀತಿಯಾದಂಥ ಗುರುತು ಇವತ್ತಿನವರೆಗೂ ಕೂಡ ಪತ್ತೆ ಆಗಿಲ್ಲ. ದಕ್ಷಿಣ ಭಾರತದಲ್ಲಿ ನಕ್ಸಲ್ ಚಟುವಟಿಕೆಗೆ ಬಹುತೇಕ ಅಂತ್ಯ ಕಾಣುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ಪಶ್ಚಿಮ ಭಾರತದ ರಾಜ್ಯಗಳಲ್ಲಿ ಮಾತ್ರ ಈಗ ನಕ್ಸಲರು ಆಕ್ಟಿವ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಆಲ್ರೆಡಿ ರಾಜ್ಯ ಸರ್ಕಾರ ಹೇಳ್ಕೊಂಡಿದೆ ನಕ್ಸಲ್ ಮುಕ್ತ ರಾಜ್ಯವಾಗ್ತಾ ಇದೆ ಅಂತೇಳಿ. ಖುಷಿ, ಅದು ಆಗಲೇಬೇಕು. ಮುಂದಿನ ಸುದ್ದಿಯತ್ತ ಗಮನ. 2026ಕ್ಕೆ ಭಾರತವನ್ನ ನಕ್ಸಲ್ ಮುಕ್ತ ದೇಶವನ್ನಾಗಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈಗ ಪಣವನ್ನ ತೊಟ್ಟಿದೆ. ಛತ್ತೀಸ್ಗಢದಲ್ಲಿ ಈಗ ನಕ್ಸಲ್ ಆಪರೇಷನ್ ಮುಂದುವರೆದಿದೆ. ಇವತ್ತು 31 ಕೆಂಪು ಉಗ್ರರನ್ನ STF ಹೊಡೆದು ಉರುಳಿಸಿದೆ. 2026ಕ್ಕೆ ನಕ್ಸಲ್ ಮುಕ್ತ ಭಾರತವನ್ನ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಪಣ ತೊಟ್ಟಿದ್ದಾರೆ. ಅವರ ಆದೇಶದಂತೆಯೇ ಛತ್ತೀಸ್ಗಢದಲ್ಲಿ STF ಕಾರ್ಯಾಚರಣೆಯನ್ನು ನಡೆಸಿ 31 ಜನರನ್ನು ಹೊಡೆದು ಉಳಿಸಿದೆ. ಕಳೆದ 25 ವರ್ಷದ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ಗಮನಿಸ್ತಾ ಹೋಗೋದಾದರೆ 25 ವರ್ಷದಿಂದಲೂ ಕೂಡ ನಕ್ಸಲ್ ಕಾರ್ಯಾಚರಣೆ ನಡೀತಾ ಬರ್ತಾ ಇದೆ. ಕಳೆದ 25 ವರ್ಷದಲ್ಲಿ 5520 ಬಾರಿ ಎನ್ಕೌಂಟರ್ ಆಗಿದೆ.
25 ವರ್ಷದಲ್ಲಿ 4084 ಜನರನ್ನು ನಕ್ಸಲರು ಕೊಂದಿದ್ದಾರೆ. 25 ವರ್ಷದ ಸ್ಟ್ಯಾಟಿಸ್ಟಿಕ್ಕನ್ನು ನೀವು ನೋಡ್ತಾ ಇದ್ದೀರಿ. 2691 ಭದ್ರತಾ ಸಿಬ್ಬಂದಿಯನ್ನು ಕೆಂಪು ಉಗ್ರರು ಕೊಂದಿದ್ದಾರೆ. 5520 ಎನ್ಕೌಂಟರ್ಗಳಲ್ಲಿ 4614 ಜನ ನಕ್ಸಲರ ಹತ್ಯೆಯಾಗಿದೆ. ಇವತ್ತು ಒಂದೇ ದಿನ 31. ಇನ್ನು ಈ ಓವರಾಲ್ ಎನ್ಕೌಂಟರ್ನಲ್ಲಿ 252 ಜನರ ಬಗ್ಗೆ ಯಾವುದೇ ರೀತಿಯಾದಂಥ ಗುರುತು ಇವತ್ತಿನವರೆಗೂ ಕೂಡ ಪತ್ತೆ ಆಗಿಲ್ಲ. ದಕ್ಷಿಣ ಭಾರತದಲ್ಲಿ ನಕ್ಸಲ್ ಚಟುವಟಿಕೆಗೆ ಬಹುತೇಕ ಅಂತ್ಯ ಕಾಣುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ಪಶ್ಚಿಮ ಭಾರತದ ರಾಜ್ಯಗಳಲ್ಲಿ ಮಾತ್ರ ಈಗ ನಕ್ಸಲರು ಆಕ್ಟಿವ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಆಲ್ರೆಡಿ ರಾಜ್ಯ ಸರ್ಕಾರ ಹೇಳ್ಕೊಂಡಿದೆ ನಕ್ಸಲ್ ಮುಕ್ತ ರಾಜ್ಯವಾಗ್ತಾ ಇದೆ ಅಂತೇಳಿ. ಖುಷಿ, ಅದು ಆಗಲೇಬೇಕು. ಮುಂದಿನ ಸುದ್ದಿಯತ್ತ ಗಮನ. 2026ಕ್ಕೆ ಭಾರತವನ್ನ ನಕ್ಸಲ್ ಮುಕ್ತ ದೇಶವನ್ನಾಗಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈಗ ಪಣವನ್ನು ತೊಟ್ಟಿದೆ. ಛತ್ತೀಸ್ಗಢದಲ್ಲಿ ಈಗ ನಕ್ಸಲ್ ಆಪರೇಷನ್ ಮುಂದುವರೆದಿದೆ. ಇವತ್ತು 31 ಕೆಂಪು ಉಗ್ರರನ್ನ STF ಹೊಡೆದು ಉರುಳಿಸಿದೆ. 2026ಕ್ಕೆ ನಕ್ಸಲ್ ಮುಕ್ತ ಭಾರತವನ್ನ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಪಣ ತೊಟ್ಟಿದ್ದಾರೆ. ಅವರ ಆದೇಶದಂತೆಯೇ ಛತ್ತೀಸ್ಗಢದಲ್ಲಿ STF ಕಾರ್ಯಾಚರಣೆಯನ್ನು ನಡೆಸಿ 31 ಜನರನ್ನು ಹೊಡೆದು ಉಳಿಸಿದೆ. ಕಳೆದ 25 ವರ್ಷದ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ಗಮನಿಸ್ತಾ ಹೋಗೋದಾದರೆ 25 ವರ್ಷದಿಂದಲೂ ಕೂಡ ನಕ್ಸಲ್ ಕಾರ್ಯಾಚರಣೆ ನಡೀತಾ ಬರ್ತಾ ಇದೆ. ಕಳೆದ 25 ವರ್ಷದಲ್ಲಿ 5520 ಬಾರಿ ಎನ್ಕೌಂಟರ್ ಆಗಿದೆ. 25 ವರ್ಷದಲ್ಲಿ 4084 ಜನರನ್ನು ನಕ್ಸಲರು ಕೊಂದಿದ್ದಾರೆ. 25 ವರ್ಷದ ಸ್ಟ್ಯಾಟಿಸ್ಟಿಕ್ಕನ್ನು ನೀವು ನೋಡ್ತಾ ಇದ್ದೀರಿ. 2691 ಭದ್ರತಾ ಸಿಬ್ಬಂದಿಯನ್ನು ಕೆಂಪು ಉಗ್ರರು ಕೊಂದಿದ್ದಾರೆ. 5520 ಎನ್ಕೌಂಟರ್ಗಳಲ್ಲಿ 4614 ಜನ ನಕ್ಸಲರ ಹತ್ಯೆಯಾಗಿದೆ. ಇವತ್ತು ಒಂದೇ ದಿನ 31. ಇನ್ನು ಈ ಓವರಾಲ್ ಎನ್ಕೌಂಟರ್ನಲ್ಲಿ 252 ಜನರ ಬಗ್ಗೆ ಯಾವುದೇ ರೀತಿಯಾದಂಥ ಗುರುತು ಇವತ್ತಿನವರೆಗೂ ಕೂಡ ಪತ್ತೆ ಆಗಿಲ್ಲ. ದಕ್ಷಿಣ ಭಾರತದಲ್ಲಿ ನಕ್ಸಲ್ ಚಟುವಟಿಕೆಗೆ ಬಹುತೇಕ ಅಂತ್ಯ ಕಾಣುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ಪಶ್ಚಿಮ ಭಾರತದ ರಾಜ್ಯಗಳಲ್ಲಿ ಮಾತ್ರ ಈಗ ನಕ್ಸಲರು ಆಕ್ಟಿವ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಆಲ್ರೆಡಿ ರಾಜ್ಯ ಸರ್ಕಾರ ಹೇಳ್ಕೊಂಡಿದೆ ನಕ್ಸಲ್ ಮುಕ್ತ ರಾಜ್ಯವಾಗ್ತಾ ಇದೆ ಅಂತೇಳಿ. ಖುಷಿ, ಅದು ಆಗಲೇಬೇಕು. ಮುಂದಿನ ಸುದ್ದಿಯತ್ತ ಗಮನ. 2026ಕ್ಕೆ ಭಾರತವನ್ನ ನಕ್ಸಲ್ ಮುಕ್ತ ದೇಶವನ್ನಾಗಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈಗ ಪಣವನ್ನು ತೊಟ್ಟಿದೆ. ಛತ್ತೀಸ್ಗಢದಲ್ಲಿ ಈಗ ನಕ್ಸಲ್ ಆಪರೇಷನ್ ಮುಂದುವರೆದಿದೆ. ಇವತ್ತು 31 ಕೆಂಪು ಉಗ್ರರನ್ನ STF ಹೊಡೆದು ಉರುಳಿಸಿದೆ. 2026ಕ್ಕೆ ನಕ್ಸಲ್ ಮುಕ್ತ ಭಾರತವನ್ನ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಪಣ ತೊಟ್ಟಿದ್ದಾರೆ. ಅವರ ಆದೇಶದಂತೆಯೇ ಛತ್ತೀಸ್ಗಢದಲ್ಲಿ STF ಕಾರ್ಯಾಚರಣೆಯನ್ನು ನಡೆಸಿ 31 ಜನರನ್ನು ಹೊಡೆದು ಉಳಿಸಿದೆ. ಕಳೆದ 25 ವರ್ಷದ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ಗಮನಿಸ್ತಾ ಹೋಗೋದಾದರೆ 25 ವರ್ಷದಿಂದಲೂ ಕೂಡ ನಕ್ಸಲ್ ಕಾರ್ಯಾಚರಣೆ ನಡೀತಾ ಬರ್ತಾ ಇದೆ. ಕಳೆದ 25 ವರ್ಷದಲ್ಲಿ 5520 ಬಾರಿ ಎನ್ಕೌಂಟರ್ ಆಗಿದೆ. 25 ವರ್ಷದಲ್ಲಿ 4084 ಜನರನ್ನು ನಕ್ಸಲರು ಕೊಂದಿದ್ದಾರೆ. 25 ವರ್ಷದ ಸ್ಟ್ಯಾಟಿಸ್ಟಿಕ್ಕನ್ನು ನೀವು ನೋಡ್ತಾ ಇದ್ದೀರಿ. 2691 ಭದ್ರತಾ ಸಿಬ್ಬಂದಿಯನ್ನು ಕೆಂಪು ಉಗ್ರರು ಕೊಂದಿದ್ದಾರೆ. 5520 ಎನ್ಕೌಂಟರ್ಗಳಲ್ಲಿ 4614 ಜನ ನಕ್ಸಲರ ಹತ್ಯೆಯಾಗಿದೆ. ಇವತ್ತು ಒಂದೇ ದಿನ 31. ಇನ್ನು ಈ ಓವರಾಲ್ ಎನ್ಕೌಂಟರ್ನಲ್ಲಿ 252 ಜನರ ಬಗ್ಗೆ ಯಾವುದೇ ರೀತಿಯಾದಂಥ ಗುರುತು ಇವತ್ತಿನವರೆಗೂ ಕೂಡ ಪತ್ತೆ ಆಗಿಲ್ಲ. ದಕ್ಷಿಣ ಭಾರತದಲ್ಲಿ ನಕ್ಸಲ್ ಚಟುವಟಿಕೆಗೆ ಬಹುತೇಕ ಅಂತ್ಯ ಕಾಣುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ಪಶ್ಚಿಮ ಭಾರತದ ರಾಜ್ಯಗಳಲ್ಲಿ ಮಾತ್ರ ಈಗ ನಕ್ಸಲರು ಆಕ್ಟಿವ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಆಲ್ರೆಡಿ ರಾಜ್ಯ ಸರ್ಕಾರ ಹೇಳ್ಕೊಂಡಿದೆ ನಕ್ಸಲ್ ಮುಕ್ತ ರಾಜ್ಯವಾಗ್ತಾ ಇದೆ ಅಂತೇಳಿ. ಖುಷಿ, ಅದು ಆಗಲೇಬೇಕು. ಮುಂದಿನ ಸುದ್ದಿಯತ್ತ ಗಮನ.